ಸೊ ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನಿಮ್ಮ ಮೊಬೈಲಲ್ಲಿ ನಿಮ್ಮ ಡಾಟಾ ಅನ್ನೋದು ಯೂಸ್ ಆಗ್ತಾ ಇರುತ್ತೆ ನೋಡಿ. ಸೊ ಇವತ್ತು ನಮ್ಮದು ಡಾಟಾ ಎಷ್ಟು ಖಾಲಿ ಆಗಿದೆ, ಸೊ ಅಂದರೆ 1.5 GB ಇದ್ದರೆ 1000 MB, ಸೊ ಅಥವಾ ಅಷ್ಟು MB ಖಾಲಿ ಆಗಿರ್ಬೋದು, ಅಥವಾ 5G ಇದ್ದರೆ ನಮ್ಮದು 10 MB ಖಾಲಿ ಆಗಿರ್ಬೋದು, ಅಥವಾ 10 GB ಖಾಲಿ ಆಗಿರ್ಬೋದು, ಅಥವಾ 5 GB ಖಾಲಿ ಆಗಿರ್ಬೋದು. ಸೊ ಎಷ್ಟು MB ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಯಾವ ರೀತಿ ನೋಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಒಂದೊಂದು ಮೊಬೈಲಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಸೊ ಇಲ್ಲಿ ಮೇಲ್ಗಡೆ ಈ ಥರ ನೀವು ಸ್ಕ್ರೋಲ್ ಮಾಡಿದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕೆಳಗಡೆ ಡಾಟಾ ಕೆಳಗಡೆ ಒಂದು ಇಷ್ಟು MB ಯೂಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಬರುತ್ತೆ. ಸೊ ಇಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ಕೆಳಗಡೆ ಸೆಟ್ಟಿಂಗ್ಸಲ್ಲಿ ಬರ್ತಾ ಇದೆ ನೋಡಿ. ಸೊ ಇಲ್ಲಿ 1.61 GB ಅಂತ ಹೇಳ್ಬಿಟ್ಟು ಯೂಸ್ಡ್ ಟುಡೇ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ ನೋಡಿ. ಸಾರಿ, ಇಲ್ಲಿ ಬರ್ತಾ ಇದೆ ನೋಡಿ ಮೇಲ್ಗಡೆ. ಸೊ ಇದು ಇವತ್ತಿನ ಒಂದು ಡಾಟಾ ಯೂಸ್ ಆಗಿರುತ್ತೆ. ಸೊ ಇಲ್ಲೇನು ಮೇಲ್ಗಡೆ ತೋರಿಸ್ತಾ ಇದೆ ನೋಡಿ. ಸೊ ಇದು ಕೂಡ ತೋರಿಸ್ತಾ ಇರೋದಿಲ್ಲ, ಕೆಳಗಡೆ ಇಲ್ಲಿ ಡಾಟಾದ ಕೆಳಗಡೆ ಕೂಡ ಅದು ಬರ್ತಾ ಇರೋದಿಲ್ಲ, ಡಾಟಾ ಇಷ್ಟು ಯೂಸ್ ಆಗಿದೆ ಅಥವಾ ಇಷ್ಟು MB ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಡೈರೆಕ್ಟಾಗಿ 50% ಆಫ್ ಖಾಲಿ ಆಗಿದೆ ಮತ್ತು 90% ಡಾಟಾ ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ಮೆಸೇಜ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತು ಎಷ್ಟು MB ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ನೋಡ್ಬೋದು. ಸೊ ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡಿದರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಇವಾಗ ನೀವು ಮೊದಲನೇದಾಗಿ ಏನು ಮಾಡ್ಬೇಕಂದ್ರೆ, ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಆ್ಯಪ್ ಇರುತ್ತೆ ನೋಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸೆಟ್ಟಿಂಗ್ ಆ್ಯಪ್ ಇರೋದಿಲ್ವಾ? ಸೊ ಇದನ್ನು ನೀವು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಮೊಬೈಲಲ್ಲಿರುವಂಥ ಸೆಟ್ಟಿಂಗ್ ಆ್ಯಪ್ನ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಹಾಗೆ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ. ಸೊ ಕೆಲವರಿಗೆ ಇಂಟರ್ನೆಟ್ ನೆಟ್ವರ್ಕು ಮತ್ತು ಡಾಟಾ ನೆಟ್ವರ್ಕು, ಸೊ ಈ ಥರ ಎಲ್ಲ ಒಂದೊಂದು ಆಪ್ಷನ್ ಬರ್ತಾ ಇರುತ್ತೆ. ಸೊ ಆ ಥರ ಏನಾದರೂ ಬಂದರೆ ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ನನ್ನ ಒಂದು ಮೊಬೈಲಲ್ಲಿ ಮೊಬೈಲ್ ನೆಟ್ವರ್ಕ್ ಅಂತ ಹೇಳ್ಬಿಟ್ಟು ಬಂದಿದೆ. ಸೊ ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ಕೊಳ್ತೀನಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಡಾಟಾ ಯೂಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ ನೋಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಡಾಟಾ ಯೂಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ಆಪ್ಷನ್ ನಿಮಗೆ ಮೊಬೈಲ್ ನೆಟ್ವರ್ಕ್ ಮತ್ತು ಡಾಟಾ ನೆಟ್ವರ್ಕು, ಸೊ ಈ ರೀತಿಯಾದಂಥ ಆಪ್ಷನಲ್ಲಿ ನಿಮ್ಗೆ ಏನಾದರೂ ಬಂದಿಲ್ಲ ಅಂದರೆ ಸೊ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಡಾಟಾ ಯೂಸ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು, ಡಾಟಾ ಯೂಸ್. ಸೊ ಡಾಟಾ ಯೂಸ್ ಅಂತ ನೀವು ಸರ್ಚ್ ಮಾಡಿದಾದ್ಮೇಲೆ ಇಲ್ಲಿ ಡಾಟಾ ಯೂಸ್ ಆ್ಯಪ್ ಬೈ ಅಂತ ಇರುತ್ತೆ, ಮತ್ತು ಡಾಟಾ ಯೂಸ್ ಲಿಮಿಟ್ ಅಂತ ಹೇಳ್ಬಿಟ್ಟು ಆಪ್ಷನ್ ಇರುತ್ತೆ. ಸೊ ನೀವೇನು ಮಾಡ್ಬೇಕಂದ್ರೆ ಬರೀ ಜಸ್ಟ್ ಡಾಟಾ ಯೂಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ ನೋಡಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೇಮ್ ಅದೇ ಒಂದು ಇಂಟರ್ಫೇಸ್ಗೆ ನೀವು ಮತ್ತೆ ಬರ್ತೀರಾ. ಸೊ ಇಲ್ಲಿ ನಿಮಗೆ ಮೇಲ್ಗಡೆ ಫಸ್ಟ್ ಒಂದು ಸಿಮ್ 1 ಇದೆ ಮತ್ತು ಸಿಮ್ 2 ಇದೆ. ಸೊ ನೀವು ಸಿಮ್ 1ಅಲ್ಲಿ ಎಷ್ಟು ಡಾಟಾ ಯೂಸ್ ಮಾಡಿದರೆ ಸೊ ಅದು ಕೂಡ ಇಲ್ಲಿ ಬರುತ್ತೆ. ಅದಾದಮೇಲೆ ಇಲ್ಲಿ ಸಿಮ್ 2 ಅಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಡಾಟಾ ಎಷ್ಟು ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ನೀವು ಇಲ್ಲಿ ಡಾಟಾನ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ. ಸೊ ನೋಡ್ತಾ ಇರ್ಬೋದು, ಸೊ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಟುಡೇ ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ ನೋಡಿ. ಸೊ ಅದ್ರ ಮೇಲೆ ಒಂದು ನೀಲಿ ಕಲರ್ ಒಳಗಡೆ ಒಂದು ಮಾರ್ಕ್ ಇದೆ ನೋಡಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ನಿಮ್ಮ ಒಂದು ಮೊಬೈಲ್ ಟುಡೇ ಅಂದರೆ ಇವತ್ತು ಎಷ್ಟು MB ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೇಲ್ಗಡೆ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು 1.61 GB ಅಂತ ಹೇಳ್ಬಿಟ್ಟು ಮೇಲ್ಗಡೆ ತೋರಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಇದು ಇವತ್ತಿಂದ ಆಯಿತು. ಸೊ ನಿನ್ನೆದು ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು 3.81 GB ಅಂತ ಹೇಳ್ಬಿಟ್ಟು ಇಲ್ಲಿ ಬರ್ತಾ ಇದೆ. ಸೊ ಅಂದರೆ ಇದು ನಿನ್ನೆದು. ಸೊ ಮೊನ್ನೆದು ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಮೊನ್ನೆದು ಕೂಡ ಎಷ್ಟು MB ಇದೆ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಸೊ ಮತ್ತು ನಿಮಗೆ ಎಷ್ಟು ದಿನದ ಬೇಕು, ಸೊ ಅಂದರೆ 1 ಮಂತ್ ಒಳಗಡೆ ನೀವು ಎಷ್ಟು ದಿನದ ಬೇಕಾದರೂ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಇಂಟರ್ನೆಟ್ ಎಷ್ಟು ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಮೊನ್ನೆದು ಎಷ್ಟಿದೆ ಮತ್ತು ನಿನ್ನೆದು ಎಷ್ಟಿದೆ, ಸೊ ಎಲ್ಲದೂ ಕೂಡ ಇಲ್ಲಿ ನಿಮಗೆ ಇಂಟರ್ನೆಟ್ ಎಷ್ಟು ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರುತ್ತೆ. ಸೊ ಟೋಟಲ್ ಆಗಿ ನೀವು ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು 42.3 GB ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ ನೋಡಿ. ಸೊ ಇದು 1 ಮಂತಲ್ಲಿ ಇಷ್ಟು MB ಯೂಸ್ ಮಾಡಿದ್ದೀನಿ ಅಂತ, ಇಷ್ಟು GB ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬರುತ್ತೆ ಇಲ್ಲಿ. ಸೊ ಅದೇ ರೀತಿಯಾಗಿ ನಿಮಗೆ ಡಾಟಾ ಯೂಸ್ ಜಾಸ್ತಿ ಯಾವ ಆ್ಯಪಿಗೆ ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ಕೂಡ ಇಲ್ಲಿ ಬರುತ್ತೆ ಕೆಳಗಡೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಡಾಟಾ ಯೂಸ್ ಬೈ ಆ್ಯಪ್ ಅಂತ ಹೇಳ್ಬಿಟ್ಟು ಬರುತ್ತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ನಿಮ್ಮ ಮೊಬೈಲಲ್ಲಿ ಜಾಸ್ತಿ ಯಾವ ಒಂದು ಆ್ಯಪ್ಗೆ ಡಾಟಾ ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಸೊ ಮೊದಲನೇದಾಗಿ Jio TV ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಇದು ಬಿಗ್ ಬಾಸ್ ಬಂದಿದೆ ಅಲ್ಲ, ಸೊ ಹಾಗಾಗಿ ನಾನು ಬಿಗ್ ಬಾಸ್ ನೋಡೋಕ್ಕೋಸ್ಕರ ಇದರಲ್ಲಿ 13.3 GB ಅಷ್ಟು MB ಹೋಗಿದೆ. ಸೊ ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಕೂಡ ನೀವು ನೋಡ್ತಾ ಇರ್ಬೋದು 10.4 GB ಇನ್ಸ್ಟಾಗ್ರಾಮಿಗೆ ಹೋಗಿದೆ. ಸೊ ಅದೇ ರೀತಿಯಾಗಿ ಇಲ್ಲಿ ಗೇಮ್ ಇದೆ ಮತ್ತು ಯೂಟ್ಯೂಬ್ ಇದೆ ಅಥವಾ ವಾಟ್ಸಪ್ ಇದೆ. ಸೊ ಇವು ಎಲ್ಲ ಆ್ಯಪಲ್ಲಿ ಕೂಡ ಇಂಟರ್ನೆಟ್ ಅನ್ನೋದು ಹೋಗ್ತಾ ಇರುತ್ತೆ. ಸೊ ನೀವು ಯಾವಾಗೆಲ್ಲ ಯೂಸ್ ಮಾಡ್ತಾ ಇರ್ತೀರ ನೋಡಿ ಆ್ಯಪು, ಸೊ ಆವಾಗ ಅಷ್ಟು ಡಾಟಾ ಕೌಂಟ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ಸೊ ಟೋಟಲ್ ಆಗಿ ಇಲ್ಲಿ ನೋಡ್ತಾ ಇರ್ಬೋದು 40.3 GB ಅಷ್ಟು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಮೇಲ್ಗಡೆ. ಸೊ ನೋಡ್ತಾ ಇರ್ಬೋದು.
ಸೊ ಇದಿಷ್ಟು ನೀವು ನೋಡ್ತಾ ಇರ್ಬೋದು ನಿಮ್ಮ ಒಂದು ಇಂಟರ್ನೆಟ್ ಅನ್ನೋದು ಯಾವ ಆ್ಯಪಿಗೆ ಜಾಸ್ತಿ ಹೋಗಿದೆ ಮತ್ತು ಇವತ್ತಿನ ಒಂದು ನೆಟ್ ಎಷ್ಟು ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಇಲ್ಲೇ ಕೂಡ ನೀವು ನೋಡ್ಕೊಳ್ಬೋದು. ಸೊ ನಿಮಗೆ ಮೇಲ್ಗಡೆ ಇಲ್ಲಿ ಬಂದಿಲ್ಲ ಅಂದರೆ, ಸೊ ಅಂದರೆ ಡಾಟಾ ಕೆಳಗಡೆ ನಿಮ್ಗೆ ಬಂದಿಲ್ಲ ಅಂದರೆ ಇಲ್ಲಿ ಮೇಲ್ಗಡೆನೂ ಸೆಟ್ಟಿಂಗ್ಸ್ ಕೆಳಗಡೆ ಬರುತ್ತೆ. ಸೊ ಇಲ್ಲಿ ಕೂಡ ನೀವು ಬಂದಿಲ್ಲ ಅಂದರೆ ಸೊ ಈ ರೀತಿಯಾದಂಥ ಸೆಟ್ಟಿಂಗ್ಸ್ನ ನೀವು ಓಪನ್ ಮಾಡ್ಕೊಂಡ್ಬಿಟ್ಟು ಇಂಟರ್ನೆಟ್ನ ನೋಡ್ಬೋದು, ಎಷ್ಟು ಖಾಲಿ ಆಗಿದೆ ಎಷ್ಟು ಉಳಿದಿದೆ ಅಂತ ಹೇಳ್ಬಿಟ್ಟು ನೀವು ಚೆಕ್ನ ಮಾಡ್ಕೊಳ್ಬೋದು. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿರೋ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.